ತಮಿಳುನಾಡು ದಿನ ಕೇಳಿದ್ದು 3,500 ಕ್ಯೂಸೆಕ್ ನೀರು. ಕಬಿನಿಯಿಂದ ಒಂದೇ ದಿನಕ್ಕೆ ಹರಿದಿದ್ದು 25,000 ಕ್ಯೂಸೆಕ್ ನೀರು. ನೋಡಿ, ಅವ್ರು ಕೇಳಿದ್ದು ನಮ್ಮ ಹತ್ರ 3,500 ಕ್ಯೂಸೆಕ್ ನೀರನ್ನ ಪ್ರತಿದಿನ ಕೊಡಿ ಅಂತ ದಿನಕ್ಕೆ. ಬಟ್ ಕಬಿನಿಯಿಂದ ಈಗ ಹರಿದಿರೋದು ಒಂದೇ ಒಂದು ದಿನ 25,000 ಕ್ಯೂಸೆಕ್. ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ 8% ಜಾಸ್ತಿ. ಓಕೆ, ಈಗ ತಮಿಳುನಾಡಿಗೆ ನೀರು ಹರಿಸಿ ಸಂಕಷ್ಟದ ಸೂತ್ರವನ್ನು ಪಾಲನೆ ಮಾಡಿದ್ದಾರೆ. ಸದ್ಯ ಸಂಕಷ್ಟದಿಂದ ಪಾರಾಗಿದೆ ಕರ್ನಾಟಕ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ಕಬಿನಿಯಿಂದ ನೇರವಾಗಿ ನೀರನ್ನು ಬಿಡುಗಡೆ ಮಾಡಿದೆ. ಕಬಿನಿಯಿಂದ ನೀರು ರಿಲೀಸ್ ನಿಟ್ಟುಸಿರು ಬಿಟ್ಟಿದ್ದಾರೆ ಅನ್ನದಾತರು. ಕೇರಳಂ ರಾಜ್ಯದ ವಯನಾಡ್ನಲ್ಲಿ ಮಳೆಯ ಹಿನ್ನೆಲೆ ಕಬಿನಿಯ ಒಳಹರಿವು ಹೆಚ್ಚಳ ಆಗಿದೆ. ಕಬಿನಿ ಜಲಾಶಯದ ಒಳಹರಿವು 23,000 ಕ್ಯೂಸೆಕ್ ಆಗಿದೆ. ನದಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಕಬಿನಿ ಡ್ಯಾಮ್ ಸಮೀಪದ ಬಿದರಹಳ್ಳಿ ಬ್ರಿಡ್ಜ್ ಮುಳುಗಡೆ ಆಗಿದೆ. ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಕಬಿನಿ ಜಲಾಶಯ ತುಂಬಲು ಕೇವಲ ಇನ್ನು ಒಂದೇ ಒಂದು ಅಡಿ ಬಾಕಿ ಇದೆ. ಖುಷಿ ವಿಚಾರ ರಾಜ್ಯದ ಜನರಿಗೆ. ಕಬಿನಿ ಜಲಾಶಯ ಭರ್ತಿ ಆಗ್ತದೆ. KRS 100 ಅಡಿ ಭರ್ತಿ ಆಗುವಂಥ ದಾಪುಗಾಲು ಹಾಕಿದೆ. 97 ಅಡಿ ಆಗಿದೆ. 2 ದಿನದಲ್ಲಿ 5 ಅಡಿ ನೀರು ಏರಿಕೆ ಆಗಿದೆ. ಸೊ ಕಾವೇರಿ ಕೊಳ್ಳದ ಭಾಗದಲ್ಲಿ ಆಗ್ತಾ ಇದ್ದಂಥ ಪ್ರತಿಭಟನೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಇನ್ನು ತಮಿಳುನಾಡಿನವ್ರು ಕೇಳಿದ್ದು 3,500 ಕ್ಯೂಸೆಕ್ ನೀರನ್ನ ಪ್ರತಿನಿತ್ಯ ನಮಗೆ ಬಿಡಬೇಕು ನೀವು ಅಂತ. ಎಲ್ಲಿ? ನಿರ್ವಹಣಾ ಪ್ರಾಧಿಕಾರದ ಮುಂದೆ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಅವರ ಬೇಡಿಕೆ. ಅದಕ್ಕೆ ಆದೇಶ ಕೊಟ್ಟಿದ್ದು ಪ್ರಾಧಿಕಾರ. ಹೌದು, ನೀವು 3,500 ಕ್ಯೂಸೆಕ್ ನೀರನ್ನ ಬಿಡಿ ಅಂತ. ಬಟ್ ನಾವು ಒಂದೇ ದಿನದಲ್ಲಿ 25,000 ಕ್ಯೂಸೆಕ್ ನೀರನ್ನ ಬಿಟ್ಟಿದ್ದೀವಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ, ಈಗ ಕೇರಳಂ ರಾಜ್ಯದ ವಯನಾಡ್ನಲ್ಲಿ ಆಗ್ತಾ ಇರುವಂತಹ ಮಳೆ, ಕಬಿನಿ ಜಲಾಶಯ ಭರ್ತಿಯಾಗಕ್ಕೆ ಒಂದೇ ಒಂದು ಅಡಿ ಬಾಕಿ. ನಿಜಕ್ಕೂ ಕೂಡ ಕಾವೇರಿ ಕೊಳ್ಳದ ಭಾಗದ ಜನರಿಗೆ ಖುಷಿಯ ವಿಚಾರ. ಖಂಡಿತವಾಗ್ಲೂ ಕೇರಳದ ವಯನಾಡಿನಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಿರುವ ಪರಿಣಾಮವಾಗಿ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವಂತಹ ಕಬಿನಿ ಡ್ಯಾಂಗೆ ಒಳ ಹರಿವಿನ ಪ್ರಮಾಣದಲ್ಲಿ ಗಣನೀಯವಾಗಿ ಏರಿಕೆ ಕಂಡಿದೆ. ಬರೋಬ್ಬರಿ 25,000 ಕ್ಯೂಸೆಕ್ಸ್ ನೀರು ಒಳ ಹರಿವು ಬರ್ತಿರುವ ಕಾರಣಕ್ಕಾಗಿ ಜಲಾಶಯದಿಂದ 25,000 ಕ್ಯೂಸೆಕ್ಸ್ ನೀರನ್ನ ನದಿಗೆ ಅಂದ್ರೆ ತಮಿಳುನಾಡಿಗೆ ನೇರವಾಗಿ ಹರಿದು ಬಿಡಲಾಗ್ತಿದೆ. ತಮಿಳುನಾಡು ಸರ್ಕಾರ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ ಕೇಳಿತ್ತು. ಆದ್ರೆ ಕಬಿನಿ ಜಲಾಶಯದಿಂದ ಪ್ರತಿನಿತ್ಯ ಬರೋಬ್ಬರಿ 25,000ರಿಂದ 30,000 ನೀರನ್ನ ಹರಿಬಿಡಲಾಗ್ತಿದೆ. ಜಲಾಶಯದ ಒಟ್ಟು ಎತ್ತರ 84 ಅಡಿಗಳು. ಇಂದಿನ ನೀರಿನ ಮಟ್ಟ 82 ಅಡಿಗಳಿದೆ. ಅಂದ್ರೆ ಜಲಾಶಯ ಭರ್ತಿಗೆ ಮಾತ್ರ ಬಾಕಿ ಉಳಿದಿದೆ. ಅಣೆಕಟ್ಟೆಯ ಸುರಕ್ಷತೆಯ ಹಿತದೃಷ್ಟಿಯಿಂದಾಗಿಯೇ ಜಲಾಶಯಕ್ಕೆ ಬರ್ತಿರುವಂತಹ ಎಲ್ಲಾ ನೀರನ್ನು ಕೂಡ ಕಂಪ್ಲೀಟ್ ಆಗಿ ಹೊರಕ್ಕೆ ಬಿಡಲಾಗ್ತಿದೆ. ಪರಿಣಾಮವಾಗಿ ಸಂಕಷ್ಟದ ಸೂತ್ರವನ್ನು ಕೂಡ ಪಾಲಿಸ್ತಿದೆ. ರಾಜ್ಯ ಸರ್ಕಾರದ ಸಂಕಷ್ಟ ಕೂಡ ದೂರ ಆಗಿದೆ. ತಮಿಳುನಾಡಿನ ನಿಯಮಾವಳಿಗಳನ್ನು ಕೂಡ ಪಾಲನೆ ಮಾಡುವಂತಹ ಪಾಲನೆ ಮಾಡ್ತಿದ್ದಾರೆ. ಇದರ ನಡುವೆ ರೈತರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಸಂತಸದಿಂದ ಇದ್ದಾರೆ. ಈ ಭಾಗದಲ್ಲಿ ರೈತರು ಬೆಳೆಗಳನ್ನ ಬೆಳೆಯಬಹುದು ಎಂಬ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭರ್ತಿಯಾಗುವಂತಹ ಈ ಕಬಿನಿ ಜಲಾಶಯಕ್ಕೆ ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಏರಿಕೆ ಆಗ್ತಾನೆ ಇದೆ. ಅದರಲ್ಲೂ ಕೇರಳ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಿದೆ. ಇದರ ಪರಿಣಾಮವಾಗಿ ಸದ್ಯ ಈಗ ಕಬಿನಿ ಡ್ಯಾಮ್ ಕೂಡ ಭರ್ತಿಯಾಗಿದೆ. ಇನ್ನು ಸಂಕಷ್ಟದ ಸೂತ್ರದ ಜೊತೆಗೆ ಭರ್ತಿಯಾಗಿರುವಂತಹ ಕಬಿನಿ ಡ್ಯಾಂನಿಂದ ನೀರನ್ನು ಹರಿಬಿಡ್ತಿರುವ ಕಾರಣಕ್ಕಾಗಿ ತಗ್ಗು ಪ್ರದೇಶಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಅಧಿಕಾರಿಗಳು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ತಗ್ಗು ಪ್ರದೇಶದ ಅಕ್ಕಪಕ್ಕದಲ್ಲಿ ಇರುವಂತಹ ಜಾನುವಾರುಗಳನ್ನ ಸುರಕ್ಷಿತ ಸ್ಥಳಗಳಿಗೆ ತೆಗೆದುಕೊಂಡು ಹೋಗುವಂತೆ ಅವರು ಮನವಿಯನ್ನ ಮಾಡ್ತಿದ್ದಾರೆ. ಇದರ ಜೊತೆಗೆ ಈ ಭಾಗದಲ್ಲಿರುವಂತಹ ಜನರು ಕಟ್ಟೆಚ್ಚರಿಕೆಯನ್ನ ವಹಿಸಬೇಕು, ಜೊತೆಗೆ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಮನವಿ ಮಾಡುವಂತಹ ಕೆಲಸಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ.